ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಲ್ವಿ ಫ್ಯಾಮಿಲಿ. ನಾನು ನಿಮ್ಮ ಸ್ಪರ್ಶ. ಸೊ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಅದು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತಂದರೆ, ನಾವು ಏನೇ ಒಂದು ಲೈಫಲ್ಲಿ ಏನೇ ಒಂದು ಅಚೀವ್ ಮಾಡಬೇಕು ಅಂತ ಇದ್ದರೆ, ಅಥವಾ ಏನೇ ಒಂದು ಆ್ಯಕ್ಟಿವಿಟಿ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ನಾವು ಝೀರೋಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೇ ಖುಷಿಗೆ ಇವತ್ತು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು 0 ಸಬ್ಸ್ಕ್ರೈಬರ್ಸ್ ಇಂದ. ಸೊ ಇವತ್ತಿಗೆ 45 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಥಿಂಗ್ ದ್ಯಾಟ್ ನೀವು ಮನ್ಸು ಮಾಡಿ ನೀವೇನೋ ಒಂದು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ, ಇಫ್ ಯು ಟೇಕ್ ಒಂದು ಸ್ಟೆಪ್ ತಗೊಳ್ಳೋದ್ರಿಂದ ಇಟ್ ವಿಲ್ ಗೋ ಹೈಯರ್ ಆ್ಯಂಡ್ ಹೈಯರ್ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ದ ಹ್ಯಾಬಿಟ್ಸ್. ನನ್ನ ಹ್ಯಾಬಿಟ್ಸ್ನ ನಾನು ಹೇಗೆ ಶುರು ಮಾಡಿಕೊಂಡೆ, ಅಥವಾ ನಾವೆಲ್ಲರೂ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ, ಓಕೆನಾ? ಸೊ ಹ್ಯಾಬಿಟ್ಸ್ ಅಂದಾಗ ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಥರದ ಹ್ಯಾಬಿಟ್ಸ್ ಏನು ಅಂತಂದರೆ, ಈ ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ಅನ್ನೆಸೆಸರಿ ಹ್ಯಾಬಿಟ್ಸ್ ಅಥವಾ ಅನ್ಪ್ರೊಡಕ್ಟಿವ್ ಹ್ಯಾಬಿಟ್ಸ್ನ ತುಂಬ ಸುಲಭವಾಗಿ ನಾವು ಅಭ್ಯಾಸ ಮಾಡ್ಕೊಂಡು ಬಿಡ್ತೀವಿ. ಅನ್ಪ್ರೊಡಕ್ಟಿವ್ ಹ್ಯಾಬಿಟ್ಸಿಗೆ ಟೈಮ್ ತೊಗೊಳೋದಿಲ್ಲ, ಅಂದರೆ ಅದಕ್ಕೆ ಎಷ್ಟು ಎಫರ್ಟ್ಸ್ ಬೇಕು ಅಂತೆಲ್ಲ ಈಸಿಲಿ ಅದು ನಾವು ಹ್ಯಾಬಿಟ್ ಮಾಡ್ಕೊಂಡು ಬಿಡ್ತೀವಿ. ಬಟ್ ಅದೇ ಪ್ರೊಡಕ್ಟಿವ್ ಹ್ಯಾಬಿಟ್ಸ್ನ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಎಫರ್ಟ್ಸ್ ಬೇಕಾಗುತ್ತೆ, ಓಕೆನಾ? ಸೊ ಆ ಎಫರ್ಟ್ಸ್ನ ನಾವು ಹೇಗೆ ಹಾಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ಕ್ಲಿಯರಾಗಿ ತಿಳ್ಕೊಳ್ಳೋಣ. ಪ್ರೊಡಕ್ಟಿವ್ ಹ್ಯಾಬಿಟ್ಸ್ ಅಂದರೆ ಏನು, ಯಾವ ಥರ ನಾವು ಅದನ್ನು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ನೋಡೋದಾದರೆ, ಪ್ರೊಡಕ್ಟಿವ್ ಹ್ಯಾಬಿಟ್ಸ್ ಯಾವುದೆಲ್ಲ. ಸೊ ಎನಿ ಹ್ಯಾಬಿಟ್ಸ್ ನಿಮ್ಮ ಲೈಫಲ್ಲಿ, ನಿಮ್ಮ ಗ್ರೋತಿಗೆ, ನಿಮ್ಮ ಲೈಫಲ್ಲಿ ನೀವು ಗ್ರೋ ಆಗೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಇದೆ ಅಂತಂದರೆ ಅದು ಪ್ರೊಡಕ್ಟಿವ್ ಹ್ಯಾಬಿಟ್ಸ್ ಆಗಿರುತ್ತೆ, ಓಕೆನಾ? ಲೈಫಿಗೆ ಹೆಲ್ಪ್ ಆಗುವಂಥ ಹ್ಯಾಬಿಟ್ಸ್, ಬಿ ಇಟ್ ಫಿಸಿಕಲ್, ಬಿ ಇಟ್ ಮೆಂಟಲ್, ಬಿ ಇಟ್ ಇಮೋಷನಲ್, ಬಿ ಇಟ್ ಸ್ಪಿರಿಚುವಲ್ ಆ್ಯಂಡ್ ಬಿ ಇಟ್ ಫಿನಾನ್ಷಿಯಲ್. ಸೊ ಈ ಎಲ್ಲ ಆಸ್ಪೆಕ್ಟ್ಸಲ್ಲೂ ಈ ಆಸ್ಪೆಕ್ಟ್ಸಿಗೆ ಹೆಲ್ಪ್ ಆಗುವಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ನ, ಅದು ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ನ ನಾವು ಡೈಲಿ ರೂಟೀನಿಗೆ ತೊಗೊಂಡು ಬರುವಂಥದ್ದು. ಹೇಗೆ ಅಂತ ನೋಡೋದಾದರೆ, ಸ್ಟಾರ್ಟ್ ಸ್ಮಾಲ್. ಈಗ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಾಗೆ ವಿ ಸ್ಟಾರ್ಟ್ ಫ್ರಮ್ ಝೀರೋ, ರೈಟ್? ಅದೇ ರೀತಿ ಸ್ಟಾರ್ಟ್ ಫ್ರಮ್ ಝೀರೋ. ಸೊ ನಾನು ನನ್ನ ಒಂದು ಹ್ಯಾಬಿಟ್ ಬಿಲ್ಡಿಂಗ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಯು ಶುಡ್ ಕನ್ಸಿಡರ್ ಆಲ್ 5 ಆಸ್ಪೆಕ್ಟ್ಸ್, ಆಯ್ತಾ? ಫಿಸಿಕಲ್ ಆಗಿರ್ಬೋದು, ಮೆಂಟಲ್, ಇಮೋಷ್ನಲ್, ಸ್ಪಿರಿಚುವಲ್ ಆ್ಯಂಡ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಿಗೆ ಹೆಲ್ಪ್ ಆಗೋ ಥರ ಸಣ್ಣದಾಗಿ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಈಗ ಎಲ್ಲ ಒಟ್ಟಿಗೆ ಒಂದೇ ದಿನಕ್ಕೆ ಎಲ್ಲ ಮಾಡಿಬಿಡ್ತೀನಿ, ಒಂದೇ ದಿನ ಓಕೆ ಸ್ಟಾರ್ಟ್ ಮಾಡೋಣ. ಈಗ ಫಿಸಿಕಲ್ ಆಸ್ಪೆಕ್ಟ್ ತಗೊಂಡ್ರೆ, ನಿಮ್ಮ ಬಾಡಿಗೆ ಮೂವ್ಮೆಂಟ್ ಇರಬೇಕು, ಬಾಡಿ ಮೂವ್ಮೆಂಟಲ್ಲಿ ಇರಬೇಕು, ಬಾಡಿ ಫಿಟ್ ಆಗಿರಬೇಕು ಅಂದರೆ ಬಾಡಿ ಮೂವ್ಮೆಂಟಲ್ಲಿ ಇರಬೇಕು. ಸೊ ಸ್ಟಾರ್ಟಿಂಗಲ್ಲೇ ನಾವು ಸರಿ ಯೋಗ ಮಾಡಿಬಿಡ್ತೀವಿ, ಎಲ್ಲ ಒಟ್ಟಿಗೆ ಮಾಡಿಬಿಡ್ತೀವಿ. ಸೂರ್ಯ ನಮಸ್ಕಾರ ಏನು ಎಲ್ಲ ಬಾಡಿ ಪಾರ್ಟ್ಸಿಗೂ ಸೂರ್ಯ ನಮಸ್ಕಾರ ಒಂದು ಮಾಡಿದ್ರೆ ಸಾಕು ಅಂತ ಹೇಳಿಬಿಟ್ಟು ಫಸ್ಟ್ ಡೇನೇ ನೀವು ಹೋಗಿ 108 ಟೈಮ್ಸ್ ಎಲ್ಲ ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಡೇಗೆ ನೀವು ಬಿಟ್ಟು ಪಾಚಿ ಮಾಡ್ತೀರ. ಯಾಕೆ ಅಂತಂದರೆ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕು. ಸಪೋಸ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಯೋಗ ಸಣ್ಣದಾಗಿ ಮಾಡ್ತೀನಿ ಅಂತಂದರೆ, ಸ್ಟಾರ್ಟ್ ವಿತ್ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗೋ ಥರ ಕೆಲವೊಂದು ಎಕ್ಸಸೈಸಸ್ ಮಾಡಿ, ಓಕೆನಾ? ಅಥವಾ ಏನೇ ಒಂದು ಆಸನ ನೀವು ಮಾಡ್ತೀನಿ ಅಂತಂದರೂ ಕೂಡ, ಈಗ ಲೈಕ್ ಒಂದು ಬೆಂಡಿಂಗ್ ಆಸನಾಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ವರ್ಡ್ ಬೆಂಡಿಂಗ್ ಆಸನ ಇದೆ ಅಂತಂದರೆ ನೀವು ಕಂಪ್ಲೀಟಾಗಿ ನೆಲನ ಟಚ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಸ್ಟಾರ್ಟಿಂಗ್ ಡೇ ಎಲ್ಲ ಅದು ನಮಗೆ ಮಾಡೋಕ್ಕಾಗುತ್ತಾ? ಇಲ್ಲ. ಬಟ್ ನಿಮಗೆ ಎಷ್ಟಾಗುತ್ತೆ ನೀವು ಅಷ್ಟು ಮಾಡಿ ಫಸ್ಟ್ ಡೇಗೆ. ನಾನು ಡೈಲಿ ಅದನ್ನು ಮಾಡ್ತಾ ಹೋದಂಗೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ನೀವು ನಿಮ್ಮ ಹ್ಯಾಂಡ್ಸ್ನ ಫಾರ್ವರ್ಡ್ ಬೆಂಡಿಂಗಲ್ಲಿ ನಿಮ್ಮ ಹ್ಯಾಂಡ್ಸ್ನ ನೆಲಕ್ಕೆ ನಾವು ಟಚ್ ಮಾಡೋ ಥರ ಆಗುತ್ತೆ. ಸೊ ದ ಥಿಂಗ್ ಈಸ್, ಹ್ಯಾಬಿಟ್ ಬಿಲ್ಡಿಂಗ್ ಏನು ಅಂತಂದರೆ, ಯು ನೀಡ್ ಟು ಸ್ಟಾರ್ಟ್ ಡೂಯಿಂಗ್ ಇಟ್ ರೆಗ್ಯುಲರ್ ಬೇಸಿಸಲ್ಲಿ. ಏನೇ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂತಂದರೆ ಯು ನೀಡ್ ಟು ಫಸ್ಟ್ ಸ್ಟಾರ್ಟ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಕಂಟಿನ್ಯೂ. ರೆಗ್ಯುಲರ್ ಬೇಸಿಸ್ ಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾಗೆ ಫ್ಲೆಕ್ಸಿಬಿಲಿಟಿನೂ ಬರುತ್ತೆ. ಇಫ್ ಯು ಕನ್ಸಿಡರಿಂಗ್ ಫಿಸಿಕಲ್ ಆಸ್ಪೆಕ್ಟ್ ಅಂತ ಅಂದರೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಆಮೇಲೆ ನೀವು ಈಸಿಯಾಗಿ ಆಸನಗಳನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ ನಾನು ಕೂಡ ಅದೇ ರೀತಿ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಏನು ಅಂತಂದರೆ, ವಾಕಿಂಗಿಗೆ ಹೋಗ್ತಾ ಇದ್ದೆ. ಬಿಫೋರ್ ಈವನ್ ಸ್ಟಾರ್ಟಿಂಗ್ ಎಕ್ಸಸೈಸಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಇದಕ್ಕೂ ಮುಂಚೆ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ನಾನು ಇದೇ ತಪ್ಪನ್ನ ಆಲ್ರೆಡಿ ಮುಂಚೆ ಮಾಡಿದ್ದೀನಿ. ಏನು ಅಂತಂದರೆ, ಏನೇ ಒಂದು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಸಿಗುತ್ತೆ, 10 ಮಿನಿಟ್ಸ್ ಇದು ಏನು ಬೆಲಿ ಫ್ಯಾಟ್ ಬರ್ನ್ ಮಾಡೋದಕ್ಕೆ 10 ಮಿನಿಟ್ಸ್ ಮಾಡಿ HIIT ಏನೋ ಒಂದು, ಓಕೆ, ಆ ಟ್ರೈನಿಂಗ್ ಇರುತ್ತೆ.
ಕಾರ್ಡಿಯೋ ಇರುತ್ತೆ, ಅದಿರುತ್ತೆ, ಇದಿರುತ್ತೆ ಮಾಡಿ ಇದನ್ನು ನೀವು ಡೈಲಿ ಮಾಡಿದ್ರೆ 10 ಮಿನಿಟ್ಸಿಗೆ ಮಾಡಿದ್ರೆ ಸಾಕು, ಬೆಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ, ಅದು ಇದು ಅಂತ. ಟ್ರೈಡ್, ವಾಟ್ಸ್ ದ ರಿಸಲ್ಟ್? ನಥಿಂಗ್. ಏನಂತಂದರೆ ಆಫ್ಟರ್ ಸಮ್ ಟೈಮ್ ಆ ಹ್ಯಾಬಿಟ್ ಕೂಡ ಬ್ರೇಕ್ ಆಗ್ತಿತ್ತು, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಿತ್ತು. ಸೊ ಆ ತಪ್ಪನ್ನ ನಾನು ಮಾಡಿದ್ದೀನಿ, ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾರ್ಟ್ ವಿತ್ ಅ ವೆರಿ ಬೇಸಿಕ್ ಮೂವ್ಮೆಂಟ್. ಗೋ ಫಾರ್ ಅ ವಾಕಿಂಗ್ ಹೋಗಿ ರೆಗ್ಯುಲರಿಗೆ. ಸ್ಟಾರ್ಟ್ ವಿತ್ ಜಸ್ಟ್ 5 ಮಿನಿಟ್ಸ್. ಓಕೆನಾ? ಸ್ಟಾರ್ಟ್ ಮಾಡುವಾಗ ಯಾವತ್ತು ಸ್ಟಾರ್ಟ್ ಫ್ರಮ್ ಅ ಲೋವರ್ ಲೆವೆಲ್, ಮತ್ತು ನೀವು ಹೈಯರ್ ಲೆವೆಲ್ಗೆ ಹೋಗಿ. ಓಕೆನಾ? ಅದೇ ರೀತಿ ಸ್ಟಾರ್ಟ್ ಫಾರ್ 5 ಮಿನಿಟ್ಸ್. 5 ಮಿನಿಟ್ಸ್ ವಾಕ್ ಮಾಡೋಕ್ಕೆ ಹೋಗಿ. ಎಲ್ಲಿ ನಿಮ್ಮ ಮನೆಯಿಂದ ಆಚೆ ಹೋಗೋಕ್ಕಾದರೆ ಮನೆಯಿಂದ ಆಚೆ ಹೋಗಿ, ಮನೇಲೇ ಏನಾದರೂ ಸ್ಟೆಪ್ಸ್ ಇದೆ ಅಂತಂದರೆ ಸ್ಟೆಪ್ಸ್ ಇಳಿದು ಮಾಡೋದು ಮಾಡಿ. ಸ್ಟೆಪ್ಸ್ ಹತ್ತಿ ಇಳಿಯುವಾಗ 5 ಮಿನಿಟ್ಸ್ ಅಂದರೆ ತುಂಬ ಆಗುತ್ತೆ. ಸ್ಟಾರ್ಟ್ ವಿತ್ 1 ಮಿನಿಟ್. ಸೊ ಎನಿಥಿಂಗ್ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಸ್ಟಾರ್ಟ್ ವಿತ್ ಅ ಲೆಸ್ಸರ್ ಟೈಮ್. ಓಕೆನಾ? ಡೈಲಿ 1 ಮಿನಿಟ್. ಯು ನೀಡ್ ಟು ಬಿಲ್ಡ್ ಅ ಹ್ಯಾಬಿಟ್ ಫಸ್ಟ್ ಅದೇ ಹ್ಯಾಬಿಟ್ ಬಿಲ್ಡ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಆಫ್ಕೋರ್ಸ್ ಏನು ಹೇಳ್ತಾ ಇದ್ದೀನಿ ನಾನು, ಹ್ಯಾಬಿಟ್ ಬಿಲ್ಡಿಂಗ್ ಅಂತಂದರೆ ಯು ನೀಡ್ ಟು ಸ್ಟಾರ್ಟ್ ವಿತ್ ಅ ಲೆಸರ್ ಟೈಮ್ ಅಂತ ಹೇಳಿ. ಸಪೋಸ್ ಓಕೆ, ನಾನು ಇವತ್ತು ಒಂದು ಆ್ಯಕ್ಟಿವಿಟಿ ಮಾಡ್ತೀನಿ, ಐಲ್ ಗೋ ಫಾರ್ ಅ ವಾಕ್ ಅಂತಂದರೆ, ನಿಮಗೆ ಟೈಮ್ ಇದೆ ಅಂತಂದರೆ ನಾನು 5 ಮಿನಿಟ್ಸ್ ಮಾಡ್ಬೋದು ಅಂತಂದರೆ ಗೋ ಫಾರ್ ಅ ವಾಕ್ ಫಾರ್ 5 ಮಿನಿಟ್ಸ್. ಅವ್ರು ಅಷ್ಟೂ ಟೈಮ್ ಇಲ್ಲ ಅಂತಂದರೆ ಗೋ ಫಾರ್ ಅ ವಾಕ್ ಫಾರ್ ಅಟ್ಲೀಸ್ಟ್ 1 ಮಿನಿಟ್. ಅದೂ ಇಲ್ಲ ಅಂತಂದರೆ ಜಸ್ಟ್ ಹೊರಗಡೆ ಹೋಗಿ ಡೋರ್ ಓಪನ್ ಮಾಡಿ ನಿಲ್ಲಿ. ಓಕೆನಾ? ಡೈಲಿ ಇದೊಂದು ಪ್ರಾಕ್ಟೀಸ್ ಆದರೂ ಮಾಡಿ. ಓಕೆ, ನಾನು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡಿಕೊಂಡು ಡೋರ್ ಓಪನ್ ಮಾಡಿ ಹೊರಗಡೆ ಹೋಗಿ ನಿಲ್ಲಿ, ದೆನ್ ಕಮ್ ಬ್ಯಾಕ್. ಬಟ್ ಇದನ್ನ ಡೈಲಿ ಮಾಡಬೇಕು. ಓಕೆನಾ? ಆಮೇಲೆ ಸರಿ 1 ಮಿನಿಟ್ ಹೋಗಿ ಬರ್ತೀನಿ. ಇದನ್ನ ನಾನು ಯಾಕೆ ಹೇಳ್ತೀನಿ ಡೋರ್ ಓಪನ್ ಮಾಡಿ ನಿಲ್ಲಿ ಅಂತಂದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಮೈಂಡಿಗೆ ಒಂದು ಪ್ರೋಗ್ರಾಮಿಂಗ್ ಕೊಡ್ತಾ ಇದ್ದೀರಾ ಇನ್ ದ ಸೆನ್ಸ್, ಓಕೆ ನಾನು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ, ಎಲ್ಲ ರೆಡಿ ಆಗಿದ್ದೀನಿ. ಸೊ ನಿಮಗೆ ಏನಾಗುತ್ತೆ ಅಂತಂದರೆ, ಇನಿಷಿಯಲ್ ಡೇದಲ್ಲಿ ಸರಿ ನನಗೆ ವಾಕಿಂಗ್ ಹೋಗೋಕ್ಕೆ ಇಷ್ಟ ಇಲ್ಲ, ಆಗ್ತಾ ಇಲ್ಲ, ವಾಕಿಂಗ್ ಹೋಗೋಕ್ಕೆ ಟೈಮ್ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಈ ಥರ ಡೋರ್ ಓಪನ್ ಮಾಡಿ ನಿಂತ್ಕೊಳ್ಳಿ. ಆವಾಗ ನಿಮ್ಮ ಮೈಂಡಿಗೆ ಒಂದು ನೀವು ರಿಪ್ರೋಗ್ರಾಮ್ ಮಾಡ್ತಾ ಇರ್ತೀರ ನಿಮ್ಮ ಮೈಂಡಿನ. ಓಕೆ, ಸೊ ನೆಕ್ಸ್ಟ್ ಹೋಗ್ತಾ ಏನಾಗುತ್ತೆ, ಸರಿ ನಾನು ಹೇಗೋ ಡೋರ್ ಓಪನ್ ಮಾಡೇ ಇದ್ದೀನಿ, ವಾಕಿಂಗ್ ಹೋಗೋಣ ಅಂತ ಒಂಚೂರು ಮುಂದೆ ಹೋಗಿ ಬಂದುಬಿಡೋಣ ಅಂಥೇಳಿ ಒಂದು ಸ್ವಲ್ಪ ಮುಂದೆ ಹೋಗ್ತೀರಾ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಸರಿ ಒಂದು 5 ನಿಮಿಷ ವಾಕ್ ಮಾಡ್ಕೊಂಡು ಬಂದುಬಿಡೋಣ, ಏನು 5 ನಿಮಿಷದಲ್ಲಿ ಏನಾಗುತ್ತೆ, ಹೋಗಿ ಬಂದುಬಿಡೋಣ. ದೆನ್ ಯು ಗೋ ಫಾರ್ 5 ಮಿನಿಟ್ಸ್ ವಾಕ್. ಹಾಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದಾಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಗ್ರ್ಯಾಜುಲಿ ನೀವು ಟೈಮ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ, ನಿಮಗೆ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೈಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋದಾಗ ಒನ್ ಪರ್ಟಿಕ್ಯುಲರ್ ಡೇ ಆಫ್ಟರ್ ಸಮ್ ಟೈಮ್, ಎಲ್ಲನೂ ಫಾಸ್ಟಲ್ಲಿ ಇಲ್ಲ, ನಂಗೆ 1 ದಿನದಲ್ಲೇ ಆಗಬೇಕು, 1 ವಾರದಲ್ಲೇ ಆಗಬೇಕು, 1 ತಿಂಗಳಲ್ಲೇ ಆಗಬೇಕು ಇದೆ. 1 ತಿಂಗಳಲ್ಲಿ ಆಗುವಂತಹ ಕೆಲಸಗಳು ಇದೆ, 1 ವಾರದಲ್ಲಿ ಆಗುವಂತಹ ಕೆಲಸಗಳು ಇದೆ, ಇಲ್ಲ ಅಂತ ಹೇಳಲ್ಲ ರಿಸಲ್ಟ್ಸ್ ಕೊಡುವಂಥದ್ದು. ಬಟ್ ಇಫ್ ಯು ಆರ್ ಕನ್ಸಿಡರಿಂಗ್ ನಂಗೆ ಫಿಸಿಕಲ್, ಈಗ ಒಂದು ಎಕ್ಸಸೈಸ್ ಮಾಡಬೇಕು, 1 ತಿಂಗಳಲ್ಲೇ ನಾನು ಫುಲ್ ವೆಯ್ಟ್ ಲಾಸ್ ಆಗಿಬಿಡಬೇಕು, ಅಥವಾ ಒಂದು ಸರ್ಟನ್ ನಿಮ್ಮ ಐಡಿಯಲ್ ವೆಯ್ಟ್ ರೀಚ್ ಆಗಬೇಕು ಅಂತ ಎಲ್ಲ ಇದ್ದರೆ 1 ಮಂತಲ್ಲಿ ಆಗಿಬಿಡ್ತೀನಿ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಯೋರ್ ಬಾಡಿ ಟು. ಓಕೆನಾ? ಸೊ ಅದು ಇಟ್ ಮೈಟ್ ಟೇಕ್ ಟೈಮ್. ಕೆಲವರಿಗೆ 1 ತಿಂಗಳಲ್ಲೂ ಆಗ್ಬೋದು. ಇಫ್ ಯು ಆರ್ ದ್ಯಾಟ್ ಲೀನ್, ಏನೋ ಒಂದು ಫಿಟ್ನೆಸ್ಸಿಗೆ ಬರ್ಬೋದು ಅಂತಂದರೆ, ನಾನು ತುಂಬ ದಪ್ಪ ಇದು 1 ತಿಂಗಳಲ್ಲಿ ಫುಲ್ ಸಣ್ಣ ಆಗಿಬಿಡ್ಬೇಕು ಅಂದರೆ ಆಗುತ್ತಾ? ತುಂಬ ಅದು ಅತಿ ಆಸೆ ಅಂತ ನಿಮಗೆ ಅನ್ಸಲ್ವಾ? ವೆಲ್, ದಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ. ಏನೇ ಒಂದು ಅದು ಹೇಳ್ತಾರಲ್ಲ, ಫಾಸ್ಟಾಗಿ ಏನಾದರೂ ಕೂಡ ಅದು ನಿಲ್ಲಲ್ಲ, ಬಟ್ ಗ್ರ್ಯಾಜುವಲ್ ಆಗಿ ಏನಾಗುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ತೊಗೊಂಡು ಸ್ಲೋ ಆಗಿ ಏನು ಬರುತ್ತಲ್ಲ ಲೈಫಲ್ಲಿ, ಅದು ಇಟ್ ವಿಲ್ ಸ್ಟೇ ಫಾರ್ ಅ ಲಾಂಗ್ ಟೈಮ್ ಅಂತ. ಈ ವಿಷಯದಲ್ಲೂ ಅದು ಸೇಮ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಫಿಸಿಕಲ್ ಆಸ್ಪೆಕ್ಟಲ್ಲಿ ಆ ರೀತಿ ಆಯಿತು. ನಾನು ಕೂಡ ಅದೇ ರೀತಿ ಮಾಡಿದೆ, ವಾಕಿಂಗ್ಗೆ ಹೋಗಿ ಸ್ವಲ್ಪ ಟೈಮ್ ಅಂತ ಯೋಚನೆ ಮಾಡಿದೆ. ಸೊ ವಾಕಿಂಗ್ ಹೋಗ್ತಾ ಏನಾಯಿತು ಅಂತಂದರೆ, ಇವಾಗ ಗ್ರ್ಯಾಜುವಲಿ ಸೊ ಯು ಮೂವ್ ಟು ದ ನೆಕ್ಸ್ಟ್ ಸ್ಟೆಪ್. ವಾಕಿಂಗ್ ಆದಮೇಲೆ ಏನು ನೆಕ್ಸ್ಟ್ ಸ್ಟೆಪ್? ಓಕೆ, ಗೋ ಡೂ ಯೋಗ. ಸೊ ನೌ ಐ ಹ್ಯಾವ್ ರೀಚ್ ದ ಸ್ಟೇಜ್ ಆಫ್ ಡೂಯಿಂಗ್ ಯೋಗ. ಓಕೆನಾ? ಸೊ ಅಫ್ಕೋರ್ಸ್ ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ ವೇರ್ ಯು ಕ್ಯಾನ್ ನಾಟ್ ಫಾಲೋ ಯುವರ್ ರೂಟೀನ್ನ ಫಾಲೋ ಮಾಡೋಕ್ಕಾಗಲ್ಲ. ಸಪೋಸ್ ನಾನು ಕೆಲವೊಂದು ಸಲ ಊರಿಗೆ ಹೋದಾಗ ಅಲ್ಲಿ ಆ ಥರ ಸಿಚುವೇಶನ್ಸ್ ಇರಲ್ಲ. ಸೊ ಆವಾಗ ಇನ್ ಬಿಟ್ವೀನ್ ಅಲ್ಲಿ ಮಾಡೋಕ್ಕಾಗೋದೇ ಇಲ್ಲ, ಏನೇ ಸಿಚುವೇಶನ್ ಇದ್ದರೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಮಾಡೋಕ್ಕಾಗಲ್ಲ, ನಮ್ಮ ಮನಸ್ಸು ಮಾಡಿದ್ರೆ ಮಾಡ್ಬೋದಿಲ್ಲ ಅಂತಲ್ಲ, ಬಟ್ ಐ ಡೋಂಟ್ ಕಂಫರ್ಟೇಬಲ್ ಆಗೂ ಇರಬೇಕಲ್ವಾ. ಸೊ ಕಂಫರ್ಟೇಬಲ್ ಆಗಿರಲ್ಲ, ಅಲ್ಲಿ ಮಾಡೋಕ್ಕೆ ಟೈಮ್ ಇರಲ್ಲ ಅಥವಾ ಏನೋ ಒಂದು. ಸೊ ಅಲ್ಲೆಲ್ಲ ಹೋದಾಗೆಲ್ಲ ಕಷ್ಟ ಆಗುತ್ತೆ. ಸೊ ಬಟ್ ನಾನೇನು ಮಾಡ್ತೀನಿ, ಆಸ್ ಸೂನ್ ಆಸ್ ಐ ಕಮ್ ಬ್ಯಾಕ್, ಐ ಮೇಕ್ ಶ್ಯೂರ್ ದ್ಯಾಟ್ ಐ ಗೆಟ್ ಇನ್ ಟು ಮೈ ರೂಟೀನ್ ಅಗೇನ್. ಓಕೆನಾ? ಸೊ ಸಿಚುವೇಶನ್ಸ್ ಬರುತ್ತೆ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲದಕ್ಕೂ ಮೇಯ್ನಾಗಿ ನಿಮ್ಮ ಮೈಂಡ್ ಸೆಟ್ ರೆಡಿ ಇದ್ದರೆ, ನಾನು ಮಾಡಲೇಬೇಕು ಅಂತ ಮೈಂಡ್ ಸೆಟ್ ರೆಡಿ ಇದ್ದರೆ, ಆಟೋಮೆಟಿಕಲಿ ಆಫ್ಟರ್ ಯು ಕಮ್ ಬ್ಯಾಕ್ ಯು ಡೂ ಇಟ್. ಸೊ ಈ ಒಂದು ಮೈಂಡ್ ಸೆಟ್ಟನ್ನು ಮೇಯ್ನಾಗಿ ನಾವು ಟ್ರೈನ್ ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಮೈಂಡ್ ಸೆಟ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ಹೋಗಿ ಆ ವೀಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ. ಮೈಂಡ್ ಸೆಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ.
ಸೊ ಫಿಸಿಕಲ್ ಆಸ್ಪೆಕ್ಟ್ಸ್ ಬಂದಾಗ ಈ ರೀತಿ ಆಯಿತು. ಇನ್ನು ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಆಸ್ಪೆಕ್ಟ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು. ನೀವು ಗ್ರೋ ಆಗಬೇಕು ಅಂತ ಅಂದರೆ ನಿಮಗೆ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ವಿಚ್ ಯು ಡು ನಾಟ್ ನೋ, ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನ ತಿಳ್ಕೊಳ್ಳೋದು ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಗೆ ತಿಳ್ಕೊಳ್ಬೋದು? ಸ್ಟಾರ್ಟ್ ರೀಡಿಂಗ್ ಬುಕ್ಸ್ ಆರ್ ಸ್ಟಾರ್ಟ್ ಲಿಸ್ನಿಂಗ್ ಟು ಆಡಿಯೋ ಬುಕ್ಸ್ ಆರ್ ಪಾಡ್ಕಾಸ್ಟ್ಸ್ ಆರ್ ಎನಿಥಿಂಗ್ ವಿಚ್ ಗಿವ್ಸ್ ಯು ಇನ್ಫಾರ್ಮೇಷನ್ ಅಬೌಟ್ ಸರ್ಟನ್ ಟಾಪಿಕ್ಸ್. ಈಗ ನಿಮಗೆ ಕೆಲವೊಂದು ಟಾಪಿಕ್ಸ್ನ ನಿಮಗೆ ಗೊತ್ತಿರೋದಿಲ್ಲ, ಅದನ್ನ ಹೇಗೆ ತಿಳ್ಕೊಳ್ತೀರಾ ನೀವು? ಓಕೆನಾ. ಮುಂಚೆ ಎಲ್ಲ ಅಂದರೆ ಯಾರೋ ಹೇಳಬೇಕಿತ್ತು, ಆ ಥರ ಇತ್ತು ಅಂತ. ಇವಾಗ ದೇರ್ ಆರ್ ಲಾಟ್ ಆಫ್ ಸೋರ್ಸಸ್ ಇದೆ, ತುಂಬ ಸೋರ್ಸಸ್ ಇದೆ. ನೀವು ಅದನ್ನು ಯಾವುದಾದ್ರೂ ಚೂಸ್ ಮಾಡಿಕೊಂಡು ಅದನ್ನು ಗ್ರೋ ಮಾಡ್ಬೋದು. ಬುಕ್ಸ್ ರೀಡಿಂಗ್ ಬಗ್ಗೆ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ, ಹೇಗೆ ಬುಕ್ಸ್ ನನ್ನ ಲೈಫಲ್ಲಿ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ದೀನಿ. ಅದನ್ನು ಕೂಡ ಆಲ್ಮೋಸ್ಟ್ ನಾನು ಹೇಗೆ ಆ ಹ್ಯಾಬಿಟ್ ಕೂಡ ಹೇಗೆ ಬಿಲ್ಡ್ ಮಾಡ್ಕೊಂಡು ಇದ್ದೀನಿ ಅನ್ನೋದನ್ನು ಆ ವಿಡಿಯೋದಲ್ಲೇ ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ಆ ವಿಡಿಯೋ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫಿಸಿಕಲ್ ಆಸ್ಪೆಕ್ಟ್ಸ್, ಮೆಂಟಲ್ ಆಸ್ಪೆಕ್ಟ್ಸ್, ಇಮೋಷ್ನಲ್ ಆಸ್ಪೆಕ್ಟ್ಸ್ ಎಲ್ಲ ಅದರಲ್ಲೇ ಕವರ್ ಆಗಿಬಿಡುತ್ತೆ. ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಕೂಡ ಆ್ಯಂಡ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಕೂಡ. ನಾವು ಇರುವಂಥ ಸರ್ಕಲಲ್ಲೇ ನಮಗೆ ಈ ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ಕೊಂಡ್ರೆ ಅದು ತಪ್ಪು. ಸೊ ವಿ ನೀಡ್ ಟು ಚೇಂಜ್ ಅವರ್ ಸರ್ಕಲ್ ಅನ್ನೋಕ್ಕಿಂತ ನೀವು ಯು ನೀಡ್ ಟು ಚೇಂಜ್ ಸಮಥಿಂಗ್ ವಿಚ್ ಯು ನೋ. ನನಗೆ ಓಕೆ ಇದು ಗ್ರೋತ್ ಕೊಡ್ತಿಲ್ಲ ಅಂತ ಅಂದಾಗ ಯು ನೀಡ್ ಟು ಟೇಕ್ ಅ ಕಾಲ್ ಆ್ಯಂಡ್ ನೀವು ಅದನ್ನು ಇಂಪ್ರೂವ್ ಮಾಡೋದ್ರ ಕಡೆ ಫೋಕಸ್ ಮಾಡಬೇಕಾಗತ್ತೆ. ಸೊ ನೀವು ಓಕೆ, ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳಿ ನೀವು ನಗ್ಬೋದು. ಹ್ಯಾಬಿಟ್ ಬಿಲ್ಡಿಂಗಿಗೆ ನಾನೇನು ಮಾಡಿದ್ದೆ ಅಂತಂದರೆ, ಈ ರೀತಿ ಬುಕ್ಸ್ ಎಲ್ಲ ಓದಿದಾಗ ನಂಗೆ ಗೊತ್ತಿತ್ತು ಯು ಶುಡ್ ಸ್ಟಾರ್ಟ್ ಸ್ಮಾಲ್, ಸೊ ಸ್ಟಾರ್ಟ್ ವಿತ್ ಲೆಸ್ ಟೈಮ್ ಆ ಥರ ಎಲ್ಲ. ಸೊ ಅದನ್ನು ಗ್ರ್ಯಾಜುವಲಿ ನಾನು ಇದು ಮಾಡಿ ಹೋಗಿ. ಇನ್ನೊಂದು ಏನಂದರೆ, ನನಗೆ ನಿಮಗೆ ಬರ್ಬೋದು ತಲೆಯಲ್ಲಿ, ಅಯ್ಯೋ ನಾನು ಮಾಡಬೇಕು ಅಂತಂದರೆ ನನಗೆ ಮರ್ತೇ ಹೋಯ್ತಪ್ಪ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೆ ಅಂತಂದರೆ, ನನಗೂ ಅದೇ ರೀತಿ ನನಗೆ ತುಂಬ ಮರೆವು ಅಂದರೆ ತಲೆಯಲ್ಲಿ ಇರೋದಿಲ್ಲ ಅದು. ನನಗೆ ಇದು ಮಾಡಬೇಕು ಅಂತಂದರೆ ಅದು ಓಯ್ಯೋ ಮರ್ತೋಯ್ತಲ್ಲಪ್ಪ, ಇನ್ನೇನು ಮಾಡೋದು, ಬಿಡು ನಾಳೆಗೆ ಮಾಡೋಣ, ಬಿಡು ನಾಳೆಗೆ ಮಾಡೋಣ, ಆ ರೀತಿ ಆಗ್ತಿತ್ತು. ಸೊ ಮರಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ಗೆ ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ಬರೆದಿಟ್ಕೊಳ್ತಾ ಇದ್ದೆ ನಾನು. ಓಕೆನಾ. ಆ್ಯಂಡ್ ಅದಿರುತ್ತಲ್ಲ ಲೈಕ್ ಅ ಟೈಮ್ ಟೇಬಲ್, ಒಂದು ಲಿಸ್ಟ್ ಮಾಡಿಬಿಡ್ತಾ ಇದ್ದೆ. ಆ್ಯಂಡ್ ಡೇಟ್ ಮಂತ್ಲಿ ಬೇಸಿಸ್ ಮೇಲೆ ನಾನು ಓಕೆ 30 ಡೇಸ್ ಅಂದರೆ 30 ಡೇಸ್, 31 ಡೇಸ್, ಸೊ ಆ ರೀತಿ ಬರೆದು ನಾನು ಲಿಟ್ರಲಿ ಮಾರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಟಿಕ್ ಮಾಡ್ತಾಯಿದ್ದೆ ನಾನು, ಬಾಕ್ಸಸ್ ಟಿಕ್ ಮಾಡ್ತಿದ್ದೆ. ಏನೆಲ್ಲ ಲಿಸ್ಟಲ್ಲಿ ಏನೆಲ್ಲ ಬರೆದಿದ್ದೀನಿ ಅದನ್ನು ನಾನು ಬಾಕ್ಸಸ್ ಟಿಕ್ ಮಾಡ್ಕೊಂಡು, ಮಾಡಿದ್ದೀನ ಇವತ್ತು, ಓಕೆ ಟಿಕ್, ಮಾಡಿಲ್ವಾ, ಓಕೆ. ಸೊ ಈ ರೀತಿ ಹ್ಯಾಬಿಟ್ ಬಿಲ್ಡಿಂಗಲ್ಲಿ ಸಣ್ಣ ವಿಷಯನೂ ಕೂಡ ನಾನು ಮರಿತೀನಿ ಅಂತ ಅದನ್ನು ಬರೆದಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡೈಲಿ ಮಾಡಬೇಕು ಆಯಿತಾ, ಇದನ್ನ ಡೈಲಿ ಮಾಡಬೇಕು, ಆ ರುಟೀನ್ ತರಬೇಕು ಅನ್ನೋ ಇದಕ್ಕೆ ನಾನು ಮಾಡಿರೋದು. ಅದರಲ್ಲಿ ಒಂದು ಐ ಥಿಂಕ್ ಇಲ್ಲ ಅದು ಲಿಸ್ಟ್ ಬೇರೆ ಎಲ್ಲೋ ಇಟ್ಟಿದ್ದೀನಿ. ಸೊ ಅದರಲ್ಲಿ ಏನು ಅಂತಂದರೆ, ನನಗೆ ಹೊರಗಡೆ ಲೈಟ್ ಆಫ್ ಮಾಡೋ ಒಂದು ಏನೋ ಈ ಅಡ್ರೆಸ್, ಐ ಮೀನ್ ನಂಬರ್ ಪ್ಲೇಟ್ ಹತ್ರ ಮನೆಯದ್ದು ನಂಬರ್ ಇರುತ್ತಲ್ಲ, ಮನೆ ನಂಬರ್ ಅದರಲ್ಲಿ ಲೈಟ್ ಹಾಕ್ತಾರಲ್ಲ, ಸೊ ಅದು ಹಾಕಬೇಕು ಅಂತ ಒಂದು ನನಗೆ ಇದು ನೈಟ್ ಆದಾಗೆ ಅದು ಹಾಕಿಬಿಟ್ಟು ಒಂದು ಸ್ವಲ್ಪ ಟೈಮ್ ಆದಮೇಲೆ ಮಲ್ಗೋಕ್ಕೆ ಮುಂಚೆ ಹೋಗಿ ಆಫ್ ಮಾಡಬೇಕು ಅನ್ನೋದು. ಅದನ್ನು ಕೂಡ ಲಿಸ್ಟಲ್ಲಿ ಬರೆದು ಅದನ್ನು ಕೂಡ ಮಾರ್ಕ್ ಮಾಡ್ತಾಯಿದ್ದೆ. ಓಕೆನಾ. ಅದು ನಿಮಗೆ ಕ್ರೇಜಿ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಇಟ್ ವಿಲ್ ರಿಯಲಿ ಹೆಲ್ಪ್ ಆಯಿತಾ. ಆ ಥರ ತುಂಬಾ ನನಗೆ ಅದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಆ ರೀತಿ ಕೆಲವೊಂದು ನಾನು ಇವಾಗ ಆ ಹ್ಯಾಬಿಟ್ನ ಆವಾಗ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಇವಾಗ ಆಟೋಮೆಟಿಕಲಿ ನಾನು ಅದನ್ನ ಟಿಕ್ ಮಾಡಬೇಕು ಅಂತ ಇಲ್ಲ, ಆಟೋಮೆಟಿಕಲಿ ನಾನು ಇವಾಗ ಹೋಗಿ ಅದನ್ನು ಮಾಡ್ತಾಯಿದ್ದೀನಿ. ಸೊ ಆ ರೀತಿ ತುಂಬ ಮೈನರ್ ಅಂತ ಅನ್ಸ್ಬೋದು, ನಿಮಗೆ ಸಿಲ್ಲಿ ಅಂತಲೂ ಅನ್ಸ್ಬೋದು. ಅಂಥದ್ದನ್ನು ಆದರೂ ಕೂಡ ನೀವು ಲಿಸ್ಟಲ್ಲಿ ಬರೀರಿ. ಸಪೋಸ್ ಈಗ ನನಗೆ ನೈಟ್ ಟೈಮ್ ನಾನು ಸೋಕ್ ಮಾಡಿರ್ತೀನಿ ನೀರಲ್ಲಿ, ಈ ಡ್ರೈ ಫ್ರೂಟ್ಸ್ನ ಎಲ್ಲ, ನಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಸೋಕ್ ಮಾಡಿ ಇಡಬೇಕು ಅಂತ ಹೇಳಿಬಿಟ್ಟು, ಇಟ್ಸ್ ಅ ಗುಡ್ ಥಿಂಗ್. ಸೋಕ್ ಮಾಡಿ ಆಮಂಡ್ಸ್ ಎಲ್ಲ ಸೋಕ್ ಮಾಡಿ ಮಾರ್ನಿಂಗ್ ತಿನ್ನೋದು ಇಟ್ಸ್ ಅ ಗುಡ್ ಹ್ಯಾಬಿಟ್ ಅಂತ ಹೇಳಿಬಿಟ್ಟು ನಾನು ಅದನ್ನ ತರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಲಿಸ್ಟಲ್ಲಿ ಬರೆದಿದ್ದೀನಿ. ನೀವು ನಗ್ಬೋದು, ಬಟ್ ಅದನ್ನ ಕೂಡ ನಾನು ಲಿಸ್ಟಲ್ಲಿ ಬರೆದಿದ್ದೀನಿ. ಆ ಲಿಸ್ಟಲ್ಲಿ ಬರೆದು ನಾನು ಡೈಲಿ ಮಾರ್ಕ್ ಮಾಡ್ತಾಯಿದ್ದೆ. ಅಫ್ಕೋರ್ಸ್ ದೇರ್ ಆರ್ ಡೇಸ್ ವೇರ್ ನನಗೆ ಅದನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಇಂಟು ಮಾರ್ಕ್ ಹಾಕ್ತಾಯಿದ್ದೆ, ಮಾಡಿದ್ದಿನ ರೈಟ್ ಮಾರ್ಕ್ ಹಾಕ್ತಾಯಿದ್ದೆ. ಓಕೆನಾ. ಸೊ ಅದೇನಾಗುತ್ತೆ ಅಂದರೆ, ಸ್ಲೋಲಿ ಸಮ್ವೇರ್ ನನಗೆ ಏನು ಅನ್ಸುತ್ತೆ ಅಂದರೆ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಟು ರೀಪ್ರೋಗ್ರಾಮ್ ಯೋರ್ ಮೈಂಡ್ ಅಂತ. ಸಮ್ವೇರ್ ಇಟ್ ವಿಲ್ ಹೆಲ್ಪ್ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಆಯಿತಾ. ಯಾಕಂದರೆ ಇವಾಗ ನಾನು ಆಟೋಮೆಟಿಕಲಿ ಹೋಗಿ ನಟ್ಸ್ನ ಸೋಕ್ ಮಾಡ್ತೀನಿ. ಅಫ್ಕೋರ್ಸ್ ಒಂದೊಂದು ದಿನ ಮಿಸ್ ಆಗುತ್ತೆ, ಬಟ್ ದೆನ್ ಐ ಸಿ ದ್ಯಾಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅದನ್ನು ನಾನು ಪುನಃ ಫಾಲೋ ಮಾಡೋ ಥರ ಈಗ ಅದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ನನಗೆ. ಸೊ ಆ ರೀತಿ ನಿಮಗೆ ಏನೇ ಒಂದು ಹ್ಯಾಬಿಟ್ ಬಿಲ್ಡ್ ಮಾಡಬೇಕು, ಅದು ನನಗೆ ಸಣ್ಣ ವಿಷಯ ಅಂತ ಅನಿಸಿದ್ರು ಕೂಡ ನೀವು ಅದನ್ನು ಬೇಕಿದ್ರೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನನಗಂತೂ ಖಂಡಿತವಾಗೂ ಹೆಲ್ಪ್ ಆಗಿದೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ.
ಈಗಲೂ ಕೂಡ ನಾನು ಮಾಡ್ತಾ ಇದ್ದೀನಿ ಆಯಿತಾ. ಸೊ ಅವಾಗ ಮಾಡಿದೆಲ್ಲ ಇವಾಗ ಸಣ್ಣ ಪುಟ್ಟದಿಗೆ ಲೈಟ್ ಆಫ್ ಮಾಡಬೇಕು, ಈಗ ನಟ್ಸ್ ಸೋಕ್ ಮಾಡಬೇಕು ಅನ್ನೋದೆಲ್ಲ ಇವಾಗ ಅದು ಆಟೋಮೆಟಿಕ್ಕಾಗಿ ಅದು ಬರ್ತಾ ಇದೆ, ಅದನ್ನೇನೂ ಲಿಸ್ಟ್ ಮಾಡಿಲ್ಲ. ಈಗ ನೆಕ್ಸ್ಟ್, ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಏನು ಹ್ಯಾಬಿಟ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದೀನಿ ಆನ್ ಅ ರೆಗ್ಯುಲರ್ ಬೇಸಿಸ್. ನನಗೆ ಇದು ಬೇಕೇ ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಡೈಲಿ ವಾಕಿಂಗ್ ಹೋಗಲೇಬೇಕು, ಡೈಲಿ ಯೋಗ ಮಾಡಲೇಬೇಕು, ಅಥವಾ ಡೈಲಿ ಏನಾದರೂ ಒಂದು ಕೋರ್ಸಸ್ನ ಲರ್ನ್ ಮಾಡಿ, ನ್ಯೂ ಕೋರ್ಸಸ್ ನನ್ನ ಲೈಫಿಗೆ ಗ್ರೋತಿಗೆ ಇವಾಲ್ವ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಕೋರ್ಸಸ್ಗಳು ನೋಡಬೇಕು, ಡೈಲಿ ನೋಡಬೇಕು. ಬೀಟ್ ಫಾರ್ 5 minutes, ಓಕೆ 5 minutesಗಾದರೂ ನಾನು ನೋಡ್ತೀನಿ ಅಂತಂದರೆ ಅದು ನನಗೆ ಹ್ಯಾಬಿಟ್ ಬರಬೇಕು ಅಂತಂದರೆ, ಸೊ ಅದನ್ನು ನಾನು ಲಿಸ್ಟಲ್ಲಿ ಬರೆದಿಟ್ಕೊಳ್ತೀನಿ. ಸೊ ಆ ರೀತಿ ನೀವು ಕೂಡ ಮಾಡ್ಬೋದು. ಇವತ್ತಿಂದ ಸ್ಟಾರ್ಟ್ ವಿತ್ ಎನಿಥಿಂಗ್, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ. ಎಲ್ಲನೂ ಒಂದೇ ದಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋದರೆ ಅದು ನಿಮಗೆ ಓವರ್ವೆಲ್ಮಿಂಗ್ ಆಗಿ ಮತ್ತು ನೀವು ಅದನ್ನು ಏನು ಬೇಡ ಅಂತ ಏನೂ ಮಾಡೋದಿಲ್ಲ, ಆ ಲಿಸ್ಟಲ್ಲಿ ಏನೂ ಮಾಡೋದಿಲ್ಲ, ಅಥವಾ ಹ್ಯಾಬಿಟ್ಸಲ್ಲಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಸ್ಟಾರ್ಟ್ ವಿತ್ ಏನಾದರೂ ಒನ್ ಥಿಂಗ್ ಸ್ಟಾರ್ಟ್ ಮಾಡಿ. ನಿಮಗೆ ಮಾಡ್ಬೋದು ಅಂತ ಅನಿಸಿದ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಒಂದು ಆಸ್ಪೆಕ್ಟ್ ತೊಗೊಳ್ಳಿ, ಓಕೆನಾ. ಈಗ ನಿಮ್ಮ ಫಿಸಿಕಲ್ ಆಸ್ಪೆಕ್ಟ್, ನಾನು ಹೆಲ್ದಿ ಆಗಬೇಕು, ನಾನು ಫಿಟ್ನೆಸ್ ಬರಬೇಕು, ಒಂದು ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡಬೇಕು ಅಂತ ಈ ಥರ ಇದ್ದರೆ ಸ್ಟಾರ್ಟ್ ಸ್ಮಾಲ್. ಆ್ಯಸ್ ಐ ಸೆಡ್, ಗೋ ಫಾರ್ ಅ ವಾಕ್, ದೆನ್ ಇವೆಂಚುಲಿ ಗೋ ಫಾರ್ ಡೂ ಯೋಗ ಆರ್ ಡೂ ಸಮ್ ಎಕ್ಸಸೈಸಸ್, ಗೋ ಟು ಜಿಮ್ ಆರ್ ಎನಿಥಿಂಗ್. ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು, ಓಕೆನಾ. ಅದೇ ರೀತಿ ಬುಕ್ ಏನಾದರೂ ಓದಬೇಕು ಅಂತ ಇದ್ದರೆ ಸ್ಟಾರ್ಟ್ ವಿತ್ ಸಣ್ಣ ಅದೇ ನಾನು ಆ್ಯಕ್ಚುಲಿ ಹೇಳ್ದಂಗೆ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ನೀವು ಆ ವಿಡಿಯೋ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಹ್ಯಾಬಿಟ್ಸ್ ನಾನು ಹೇಳಿದಾಗೆ ಅನ್ಪ್ರೊಡಕ್ಟಿವ್ ಹ್ಯಾಬಿಟ್ಸ್ನ ಆಟೋಮೆಟಿಕಲಿ ಅದು ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಕ್ರೋಲ್ ಮಾಡೋದು, ಮೊಬೈಲ್ ಸ್ಕ್ರೋಲ್ ಮಾಡೋದು, ಅದೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅದಕ್ಕೆಲ್ಲ ಯಾರಾದರೂ ಹೇಳ್ಕೊಡ್ತಾರೆ. ಎಲ್ಲೋ ಒಂದು ಕಡೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಪಾಡ್ಕಾಸ್ಟಲ್ಲಿ ಕೇಳಿದ್ದು, ನಿಮಗೆ ಏನು ಅನ್ಪ್ರೊಡಕ್ಟಿವ್ ಅಂತ ಅನ್ಸುತ್ತಲ್ಲ ಅದನ್ನು ಯಾರೂ ಕೂಡ ಹೇಳ್ಕೊಡಲ್ಲ, ಹಂಗೆ ಮಾಡಿ ಅನ್ಪ್ರೊಡಕ್ಟಿವ್ ಆಗಿ ಮಾಡಿ ಅಂತ. ಈಗ ಸಪೋಸ್ ಇನ್ಸ್ಟಾಗ್ರಾಮ್ನ ಇನ್ಸ್ಟಾಗ್ರಾಮ್ನ ಡೂಮ್ ಸ್ಕ್ರೋಲ್ ಮಾಡಿದ್ರೆ ಅದು ನಿಮಗೆ ಮೈಂಡಿಗೆ ಹಾಳಾಗುತ್ತೆ ಅಂತ ಗೊತ್ತು. ಆದರೆ ನಿಮಗೆ ಎಲ್ಲಾದರೂ ಅದು ನಿಮಗೆ ಮೈಂಡಿಗೆ ಹಾಳಾಗುತ್ತೆ ಅದಕ್ಕೆ ನೋಡಿ ಅಂತ ಯಾರಾದರೂ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರಾ? ಇಲ್ಲ. ಅನ್ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ಗೆ ಯಾರು ಕೂಡ, ಅಂದರೆ ಅದನ್ನು ಯಾರೂ ಹೇಳ್ಕೊಡೋದಿಲ್ಲ. ದೇರ್ ವಾಸ್ ಸಮಥಿಂಗ್ ಲೈಕ್ ದ್ಯಾಟ್ ಅಪ್ಪ. ಏನೋ ಒಂದು ವಿಡಿಯೋ ಐ ಡೋಂಟ್ ನೋ, ಸ್ಟೋರೀಸ್ನ ಹೇಳಬೇಕು ಅಂತಂದರೆ ಅದು ರಿಕಾಲ್ ಮಾಡೋಕ್ಕೆ ನನಗೆ ವೆರಿ ಬ್ಯಾಡ್ ಎಟ್ ಇಟ್ ರೈಟ್ ನೌ. ಬಟ್ ದಟ್ ಈಸ್ ಆಲ್ಸೋ ಅ ಸ್ಕಿಲ್. ಸ್ಟೋರಿ ಟೆಲ್ಲಿಂಗ್ ಈಸ್ ಆಲ್ಸೋ ಅ ಸ್ಕಿಲ್. ಅದನ್ನೇ ತುಂಬ ಜನ ಮಾಡಿ ಇವಾಗ ಅರ್ನಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ದಟ್ ಈಸ್ a separate thing. Well, coming to our habits, this is how I created my habits. So it's not an easy task, but at the same time adu impossible ಅಂತನೂ ಅಲ್ಲ, ನೀವು ಮಾಡ್ಬೋದು. ಓಕೆ, ಮನ್ಸು ಮಾಡಿದ್ರೆ ನೀವು, ಆಗಲೇ ಹೇಳಿದಾಗೆ ಮೈಂಡ್ ಸೆಟ್ ಇಸ್ ರಿಯಲಿ ಪವರ್ಫುಲ್. ಮನ್ಸು ಮಾಡಿ ನೀವು ನಾನು ಮಾಡ್ತೀನಿ ಅಂತ ಅಂದರೆ ಎನಿ ಟಾಸ್ಕ್ ಯು ಕ್ಯಾನ್ ಡೂ ಇಟ್. ಸೊ ಅದೇನೋ ಹೇಳ್ತಾರಲ್ಲ, ನಾವು ಸಕ್ಸಸ್ಫುಲ್ ಪೀಪಲ್ನ ನೋಡಿಬಿಟ್ಟು ಹೇಳ್ಕೊತೀವಂತೆ, ಅವ್ರನ್ನ ನೋಡ್ಬಿಟ್ಟು ಹೇಳ್ತೀವಂತೆ, ಅವ್ರಿಗೆ ಎಷ್ಟು ದುಡ್ಡಿದೆ, ಅವ್ರಿಗೆ ಎಷ್ಟು ಟೈಮ್ ಇದೆ, ಅವ್ರಿಗೆ ಫ್ರೀಯಾಗಿ ಮಾಡ್ಕೊಳ್ಬೋದು, ಅವರು ಬುಕ್ಕು ಓದ್ಕೋಬೋದು, ಅವರು ಎಕ್ಸಸೈಸು ಮಾಡ್ಕೋಬೋದು, ಜಿಮ್ಮಿಗೂ ಹೋಗ್ಬೋದು, ಯಾಕೆಂದರೆ ಅವರಿಗೆ ಬೇರೆ ಕೆಲಸ ಮಾಡೋದಕ್ಕೆ ಬೇರೆ ಜನರು ಇರ್ತಾರೆ, ದುಡ್ಡು ಇರ್ತದಲ್ಲ ಅವ್ರಿಗೆ ಕೊಡ್ತೀವಿ ಅಂತ. ರಾಂಗ್. ಅವರು ಆ ಲೆವೆಲ್ಗೆ ರೀಚ್ ಆಗಬೇಕು ಅಂತ ಅಂದರೆ ಅವರು ಕೂಡ ಈ ಒಂದು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಂಡೇ ಹೋಗಿರ್ತಾರೆ, ಓಕೆನಾ. ಸೊ ಅವರು ಇವಾಗ ಸ್ಟಾರ್ಟ್ ಮಾಡಿನೇ ಆ ಲೆವೆಲ್ಗೆ ಹೋಗೋದು. ಸಕ್ಸಸ್ಫುಲ್ ಆಗ್ಬಿಟ್ಟು ಆಮೇಲೆ ಕೆಳಗೆ ಯಾರು ಈಗ ನಂಗೆ ಟೈಮ್ ಇದೆ, ಈಗ ಓದ್ತೀನಿ ಅಂತ ಅಲ್ಲ. ನೀವೇ ಇಟ್ಸ್ ಸೋ ಏನು ಅಂತಂದರೆ ಅದು ನಿಮಗೆ ಗೊತ್ತಾಗುತ್ತೆ. ನೀವು ಇಂಥ ಆ್ಯಕ್ಟಿವಿಟೀಸ್ನ ಇವಾಗಲಿಂದನೇ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ನೀವು ಡೆಫಿನೆಟ್ಲಿ ನೀವು ಸಕ್ಸಸ್, ನಿಮ್ಮ ಮೈಂಡಲ್ಲಿ ಸಕ್ಸಸ್ ಅಂದರೆ ಏನಿದೆ ಅದನ್ನು ನೀವು ರೀಚ್ ಆಗೋದಕ್ಕೆ ಪಾಸಿಬಲ್ ಇದೆ ಖಂಡಿತ. ಇಫ್ ಯು ಸ್ಟಾರ್ಟ್ ಟುಡೇ. ಓಕೆ, ಸೊ ಸಕ್ಸಸ್ಫುಲ್ ಪೀಪಲ್ ಕೂಡ ಈ ಸ್ಟೆಪ್ಸ್ನೆಲ್ಲ ಅವರು ದಾಟಿನೇ ಅಲ್ಲಿ ಹೋಗಿ ಆ ಲೆವೆಲ್ಗೆ ರೀಚ್ ಆಗೋಕ್ಕಾಗಿರೋದು, ಓಕೆನಾ. ಅಟ್ ಸಮ್ ಪಾಯಿಂಟ್ ಅವರು ಇಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮಧ್ಯದಲ್ಲಿ ಹೋದಾಗ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ, ಓಕೆ ನಾನು ಇವಾಗ ಇದು ಮಾಡಲೇಬೇಕು, ಇದು ನನಗೆ ನೆಸೆಸಿಟಿ ಇದೆ ಅಂತ ಹೇಳಿ ಅವ್ರು ಅದನ್ನು ಮಾಡಿರ್ತಾರೆ ಖಂಡಿತವಾಗ್ಲೂ. ನೀವು ಏನಾದರೂ ಇನ್ ಕೇಸ್ ನಾನು ಹೇಳ್ದಂಗೆ ಬುಕ್ಸ್ ಓದ್ತೀರಾ ಅಥವಾ ಸಕ್ಸಸ್ಫುಲ್ ಪೀಪಲ್ ಬಗ್ಗೆ ನೀವೇನಾದ್ರು ಇಂಟರ್ವ್ಯೂಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅವರು ಇದನ್ನೆಲ್ಲ ಹೇಳ್ತಾರೆ. ಇದನ್ನು ಮಾಡ್ಕೊಂಡೆ ಹೋಗಿನೇ ಅವರು ಆ ಲೆವೆಲ್ಗೆ ರೀಚ್ ಆಗಿರ್ತಾರೆ. ಸೊ ನೀವು ಕೂಡ ಆ ಲೆವೆಲ್ಗೆ ರೀಚ್ ಆಗಬೇಕು ಅಂತಂದರೆ ಇವತ್ತೇ ಸ್ಟಾರ್ಟ್ ಮಾಡಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ನೇನಿದೆ ಹ್ಯಾಬಿಟ್ಸ್ ಬಗ್ಗೆ ಹೇಳೋದಾದರೆ ಅಷ್ಟೇ, ಫಾರ್ ಟೈಮ್ ಬಿಂಗ್ ಅಷ್ಟೇ. ಬಟ್ ಆ್ಯಸ್ ಐ ಸೆಡ್, ಲಿಸ್ಟ್ನ ಮಾತ್ರ ಖಂಡಿತವಾಗ್ಲೂ ಮಾಡಿ. ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ನನಗಂತೂ ಡೆಫಿನೆಟ್ಲಿ ಹೆಲ್ಪ್ ಆಗ್ತಿದೆ. ಐ ಆಮ್ ರಿಯಲಿ ಎಂಜಾಯಿಂಗ್ ದಟ್ ಪ್ರಾಸೆಸ್. ಸೊ ನೀವು ಕೂಡ ಅದನ್ನು ಮಾಡ್ಬೋದು. ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮಾಡಿದ್ಮೇಲೆ ನಿಮಗೆ ಅದರ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಸ್ಟಿಲ್ ಇವತ್ತು ಕೂಡ ನಾನು ಲಿಸ್ಟನ್ನ ಮಾಡ್ತೀನಿ.
ನನ್ನ ಅಕ್ಕನ ಫ್ರೆಂಡ್ ಒಂದ್ಸಲ ಬಂದಾಗ ಕೇಳಿದ್ದು, ಏನು ಇಷ್ಟು 25-26 ಥಿಂಗ್ಸ್ ಇದೆ ಲಿಸ್ಟಲ್ಲಿ, ಇದನ್ನೆಲ್ಲನೂ ಮಾಡ್ತೀಯ ನೀನು ಡೈಲಿ ಅಂತ ಹೇಳಿದ್ರೆ, ಅಷ್ಟೊಂದೆಲ್ಲ ಮಾಡಬೇಕಾ ಡೈಲಿ ಅಂತ. ಬಟ್ ಇಟ್ಸ್ ಜಸ್ಟ್ ನಾನು ಆಗಲೇ ಹೇಳ್ದಂಗೆ ಲೈಟ್ ಸ್ವಿಚ್ ಆಫ್ ಮಾಡಬೇಕು, ಆನ್ ಮಾಡಬೇಕು, ಆಫ್ ಮಾಡಬೇಕು ಅನ್ನೋದು ಬರ್ತೀನಿ. ಎಷ್ಟು ಟೈಮ್ ತಗೊಳುತ್ತೆ ಅದು? ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ವಾ? ಸೊ ದ್ಯಾಟ್ ಇಸ್ ಒನ್ ಟಾಸ್ಕ್. ಅದನ್ನ ನಾನು ಹ್ಯಾಬಿಟ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದನೇ ಬರ್ದಿರೋದ್ರಿಂದ. ಸೊ ನಿಮಗೆ ಲಿಸ್ಟ್ ಇಷ್ಟು ದೊಡ್ಡದು ಅಂತ ಅನ್ನಿಸ್ಬೋದು, ಬಟ್ ಇಟ್ಸ್ ಆಲ್ ಜಸ್ಟ್ ಲೈಕ್ ಮೈನರ್ ಥಿಂಗ್ಸ್. ಅದು ಇಟ್ ವಿಲ್ ಜಸ್ಟ್ ಟೇಕ್ ಅಂದರೆ ಇಟ್ ವಿಲ್ ಜಸ್ಟ್ ಟೇಕ್ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಸೊ ಆ ರೀತಿ ಇರುತ್ತೆ. ಬಟ್ ಹ್ಯಾಬಿಟ್ ಇಸ್ ಯೋಗ ಥಿಂಗ್. ಓಕೆ, ಸೊ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ವೆರಿ ಗುಡ್ ಒಂದು ಪ್ರಾಸೆಸ್ ಅಂತಲೇ ಹೇಳ್ಬೋದು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಇಟ್ಸ್ ಯೂಸ್ಫುಲ್. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಗೇನ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇಟ್ಸ್ ಆಲ್ ಕನ್ಫ್ಯೂಸಿಂಗ್ ಆಯಿತಾ? ಇನ್ಸ್ಟಾಗ್ರಾಮ್ಗೆ ಹೋಗಬೇಕು, ಇಲ್ಲೂ ಮಾಡಬೇಕು. ಸೊ ಸಮ್ಟೈಮ್ಸ್ ಇಟ್ ಗೆಟ್ಸ್ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ನನ್ನ ಪರ್ಸ್ನಲ್ ಗ್ರೋತ್ ಜರ್ನಿನ ನಾನು ಇನ್ನು ಮುಂದೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಶೇರ್ ಮಾಡ್ತಾ ಇರ್ತೀನಿ. ಇಟ್ಸ್ ಅ ಲಾಂಗ್ ಪ್ರೊಸೆಸ್. ದೇರ್ಸ್ ಅ ಲಾಟ್ ಗೋಯಿಂಗ್ ಆನ್. ಸೊ ಅದ್ರ ಮಧ್ಯೆ ಕೂಡ ಇವತ್ತೇನೋ ಆಲ್ ಆಫ್ ಅ ಸಡನ್ ಅನ್ನಿಸ್ತು ವಿಡಿಯೋ ಮಾಡಬೇಕು ಆಫ್ಟರ್ ಅ ಲಾಂಗ್ ಟೈಮ್. ದೇರ್ ಇಸ್ ಆಲ್ಸೋ ಅ ರೀಸನ್ ಫಾರ್ ದ್ಯಾಟ್ ಆಯಿತಾ? ಇಲ್ಲಿ ಸಮ್ಮರ್ ಈಸ್ ಎಕ್ಸ್ಟ್ರೀಮ್. ಓಕೆ, ನನ್ನ ಆಫೀಸ್ ಸ್ಪೇಸ್ ಇರೋದು ಮೇಲ್ಗಡೆ, ಅಲ್ಲಿ ಹೋಗೋಕ್ಕಾಗಲ್ಲ ಆಯಿತಾ? ಇಟ್ಸ್ ಟೂ ಹಾಟ್, ಅಲ್ಲಿ ಕೂರೋಕ್ಕಾಗಲ್ಲ. ಸೊ ಅದು ಒಂದು ರೀಸನ್. ಐ ನೋ ಇಟ್ಸ್ ಏನು ರೀಸನ್ ಕೊಡಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ ಬಹಾನಾಸ್, ಹಂಗೆ ಬಹಾನಾಸ್ ಎಲ್ಲ ಕೊಡ್ಬೇಡಿ ಅಂತ ನಾನೇ ಹೇಳ್ತೀನಿ. ಬಟ್ ದೆನ್ ಯಸ್, ಐ ನೋ ಇಟ್ ಈಸ್ ಅ ಬಹಾನಾ. ಬಟ್ ದೆನ್ ಇಟ್ಸ್ ರಿಯಲಿ ಎಕ್ಸ್ಟ್ರೀಮ್ ಆಯಿತಾ? ಅಲ್ಲಿ ಕೂತ್ಕೊಂಡು ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ಬಟ್ ಇವತ್ತೇನೋ ಆಲ್ ಆಫ್ ಅ ಸಡನ್ ಏನಾದರೂ ಆಗಲಿ ಮಾಡೇ ಬಿಡೋಣ, ಎಲ್ಲಿಂದಾದರೂ ಸರಿ ಮಾಡೇ ಬಿಡೋಣ ಅಂತ ಇವತ್ತು ರೂಮಲ್ಲೇ ಬೆಡ್ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ದಟ್ಸ್ ವಾಟ್ ದ ಥಿಂಗ್ ಈಸ್, ನೀವು ಮಾಡಬೇಕು ಅಂತ ಮನಸ್ಸು ಬಂದರೆ ಅಲ್ಲ, ಯು ವಿಲ್ ನಾಟ್ ಕೇರ್ ಫಾರ್ ಎನಿಥಿಂಗ್ ಆಯಿತಾ? ಅದನ್ನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮಾಡಬೇಕು ಅಂತ ಮನಸ್ಸಿಗೆ ಬಂತು ಅಂತಂದರೆ ಅದು ಏನೇ ಟಾಸ್ಕ್ ಆಗಲಿ, ಅದು ಎಷ್ಟೇ ಕಷ್ಟ ಇರಲಿ, ಅದು ಇಂಪಾಸಿಬಲ್ ಟಾಸ್ಕೇ ಆಗಿರಲಿ, ಅದನ್ನು ನೀವು ಪಾಸಿಬಲ್ ಮಾಡ್ಕೊಳ್ಬಹುದು. ಅದಕ್ಕೂ ಟ್ರಿಕ್ಸ್ ಇದೆ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆನೂ ತಿಳ್ಕೊಡ್ತೀನಿ. ನೀವು ಹೇಗೆಲ್ಲ ಇಟ್ಸ್ ಕಾಲ್ಡ್ ಆಸ್ ಮ್ಯಾನಿಫೆಸ್ಟೇಷನ್. ಸೊ ಅದನ್ನು ಹೇಗೆಲ್ಲ ಮಾಡ್ಬೋದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ಹ್ಯಾಬಿಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಎಸ್, ದಟ್ಸ್ ಇಟ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಬಾಯ್.